ಓಂ ಶಾಸ್ತ್ರಯೋನಿತ್ವಾತ್ ಓಂ ರೇತೋ ಧಾತುರು ವಟಕಣಿಕಾ ಘೃತಧೂಮಾಧಿವಾಸನಂ ಜಾತಿಸ್ಮೃತಿರಯಸ್ಕಾಂತಃ ಸೂರ್ಯಕಾಂತೋ ಭಕ್ಷಣಂ. ನಾಸ್ತಿಕವಾದವನ್ನು ಯಾವತ್ತೂ ಕೂಡ ಅವಲಂಬಿಸಬೇಡಿ. ನಾಸ್ತಿಕವಾದದ ವಿರುದ್ಧವಾಗಿಯೇ ಅನೇಕ ನೈಸರ್ಗಿಕ ವಿದ್ಯಮಾನಗಳು ನಮಗೆ ಹೇರಳವಾಗಿ ಉಪಲಬ್ಧ ಇವೆ. ಒಂದ್ಸರಿ ಅದನ್ನು ಕಣ್ಣು ತೆಗೆದು ನೋಡಿ, ಓಪನ್ ಮೈಂಡೆಡ್ ಆಗಿ ಜಗತ್ತನ್ನು ಒಂದು ಬಾರಿ ಅವಲೋಕಿಸಿದರೆ, ಸೂಕ್ಷ್ಮವಾದ ಗ್ರಹಿಕೆ ಇದ್ದರೆ ಆವಾಗ ಎಲ್ಲವೂ ಗೊತ್ತಾಗ್ತದೆ. ದೃಶ್ಯತೆ ತ್ವಗ್ಗೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ನಿನ್ನೆ ಕಾಟಕೋಪನಿಷತ್ನಲ್ಲಿದ್ದ ಒಂದು ಮಾತು ಗ್ರಹಿಕೆಗೆ ಬಂತು. ದೃಶ್ಯತೆಯು ಅಗ್ರೇಯ ಬುದ್ಧಿಯ, ಸುಮ್ಮನೆ ಸಾಮಾನ್ಯವಾದ ಬುದ್ಧಿಗೆ ಭಗವಂತ ತಿಳಿಯುವವನಲ್ಲ. ಅಗ್ರೇಯ, ಬಹಳ ಶ್ರೇಷ್ಠವಾದ ಬುದ್ಧಿ ಇರಬೇಕು. ತುಂಬ ಸೂಕ್ಷ್ಮವಾದ ಶಾಸ್ತ್ರಾವಲೋಕನದ ಮೂಲಕವಾಗಿ ಚೆನ್ನಾಗಿ ಅದಕ್ಕೆ ತರಬೇತಿ ಆಗಬೇಕು. ನಾನಾ ಥರದ ವಾದ ವಿವಾದ, ವಾದೇ ವಾದೇ ಜಾಯತೆ ತತ್ವಬೋಧಃ, ತನ್ನೊಳಗೆ ವಾದ ವಿವಾದ ನಡೆದು ಆ ಬುದ್ಧಿ ನಿಶ್ಚಿತ ಆಗಿರಬೇಕು. ಆವಾಗ ದೃಶ್ಯತೆ, ಆ ಪರಮಾತ್ಮನನ್ನು ಕಾಣುವುದು ಸಾಧ್ಯ ಅಂತ ಕಾಟಕ ಹೇಳಿದೆ. ಅಂಥದ್ರಲ್ಲಿ ನಾವೀಗಾಗಲೇ ರೇತಸ್ಸು, ಧಾತು, ವಟಕಣಿಕ, ಘೃತ, ಧೂಮಾಧಿವಾಸನ, ಜಾತಿಸ್ಮೃತಿ, ಅಯಸ್ಕಾಂತ ಇದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಮುಂದೆ ಸೂರ್ಯಕಾಂತ ಅಂತ ಅನ್ನೋದ್ರ ಬಗ್ಗೆ ಒಂದು ನೋಡಬೇಕಾಗಿದೆ. ಪದ್ಮನಾಭ ತೀರ್ಥರ ವ್ಯಾಖ್ಯಾನದಲ್ಲಿ ಕೆಲವು ನಡುವಿನ ದಿನ ಬಿಟ್ಟು ಹೋದಂಗೆ ಕಾಣಿಸ್ತದೆ. ಅವರೇ ಹೇಳಲಿಲ್ಲೋ ಅಥವಾ ಕಾಲಕ್ರಮೇಣ ಎಡಿಟ್ ಮಾಡುವಾಗ ಬಿಟ್ಟು ಹೋಗಿದೆಯೋ ನೋಡೋಣ. ಅಂತ ಸೂರ್ಯಕಾಂತ ಶಿಲಾಯಾ ಅಪಿ ಅಗ್ನಿಜನಕತ್ವ ಅನ್ಯಥಾನುಪಪತ್ಯ ಅಂತ ಹೇಳ್ತಾರೆ ಅವರು. ಸೂರ್ಯಕಾಂತ ಶಿಲೆ ಅದನ್ನು ಸೂರ್ಯನಿಗೆ ಹೀಗೆ ಅಭಿಮುಖವಾಗಿ ಹಿಡಿದರೆ ಸೂರ್ಯಕಾಂತ ಶಿಲೆಯ ಸಂಪರ್ಕದಲ್ಲಿರುವಂಥ ಬಟ್ಟೆ, ಕಾಗದ ಮೊದಲಾದಕ್ಕೆ ಬೆಂಕಿ ಹಚ್ಕೋತದೆ. ನೀವು ಕೇವಲ ಸೂರ್ಯಕಾಂತ ಶಿಲೆಯನ್ನೇ ಗಮನಿಸಬೇಕಾಗಿಲ್ಲ. ಅಂಥದ್ದು ಎಲ್ಲಿದೆಯೋ ಆ ಶಿಲೆ ಸಿಗ್ತದಿಲ್ಲೋ ಅದು ವಿಚಾರ ಬೇರೆ. ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸು, ದುರ್ಬೀನು ಹಿಡಿದ್ರೂ ಕೂಡ ಸೂರ್ಯನ ಕಿರಣಗಳಿಗೆ ಅದನ್ನು ಎಕ್ಸ್ಪೋಸ್ ಮಾಡಿ, ಬಟ್ಟೆ ಅಥವಾ ಕಾಗದಕ್ಕೆ ಅದನ್ನು ಎಕ್ಸ್ಪೋಸ್ ಮಾಡಿದಾಗ ಸ್ವಲ್ಪ ಹೊತ್ತು ಹಿಡಿದಾಗ ಅಲ್ಲಿ ಬೆಂಕಿ ಹೊತ್ಕೊಳ್ಳೋದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅದು ಅಗ್ನಿಜನಕ. ಹೇಗೆ ಅದು ದುರ್ಬೀನಿಗೆ ಸೂರ್ಯಕಾಂತ ಶಿಲೆಗೆ ಮಾತ್ರ ಬಂತು, ಹೇಗದು ಬೇರೆ ಅದಕ್ಕೆ ಬರಲಿಲ್ಲ ಹೇಗೆ? ಆದ್ದರಿಂದ ಅನ್ಯಥಾ ಇವಕ್ಕೆಲ್ಲದಕ್ಕೂ, ಈ ಎಲ್ಲ ಜಡಗಳಿಗೂ ಒಂದು ಶಕ್ತಿಯನ್ನು ಕೊಟ್ಟಂಥ ಈಶ್ವರನನ್ನು ಒಪ್ಪದೆ ಹೋದರೆ ಇದನ್ನೆಲ್ಲ ಉಪಪನ್ನ ಮಾಡುವುದು ಕಷ್ಟ, ಅನುಪಪನ್ನ ಆಗಿಬಿಡ್ತದೆ ಈ ಎಲ್ಲ ಸಂಗತಿಗಳು, ನೈಸರ್ಗಿಕ ಸಂಗತಿಗಳು ಅಂತ ಅದರ ತಾತ್ಪರ್ಯ. ಅದರಿಂದ ಮುಂದೆ ಜೀವದ್ದಶಾಯಾಮ್ ತನ್ನಿರ್ವಾಹಕತ್ವಂ ಅನ್ಯತ್ ಕಲ್ಪನೀಯಂ. ಅದು ಜೀವದ್ದಶಾಯಾಮ್ ಅಂತಿದೆಯಲ್ಲ, ಅದು ಏನು ಜೀವದ್ದಶಾಯಾಮ್ ಅಂತ ಅದು ಅರ್ಥ ಆಗೋದಿಲ್ಲ. ನಡುವೆ ಏನೋ ಒಂದು ವಾಕ್ಯ ಬಿಟ್ಟು ಹೋಗಿದೆ ನೋಡಿ. ಇಲ್ಲಿ ಹಿಂದೆ ನೀರು ಕುಡಿಯೋದು ಮೊದಲಾದ ಏನೋ ಸಂಗತಿಗಳಿವೆ. ಅಂಬುಭಕ್ಷಣಂ ಅಂತ ಮುಂದೆ ಇದೆ. ಆ ನೀರು ಕುಡಿಯೋದು ಅದು ಹೇಗೆ ಅಂದರೆ, ಜಡವಾದ ಶರೀರಕ್ಕೆ ನೀರು ಕುಡಿಸಿದ್ರೆ ಉಪಯೋಗ ಆಗೋದಿಲ್ಲ, ಬದುಕಿರುವ ಶರೀರಕ್ಕೆ ನೀರು ಕುಡಿಸಿದ್ರೆ ಉಪಯೋಗ ಆಗ್ತದೆ ಅಂತ ವಿಚಾರ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಜೀವದ್ದಶಾಯಾಮ್ ಅಂತ ಏನಾದರೂ ಅಲ್ಲಿ ಇದ್ದಿರಬೇಕು. ಆದ್ದರಿಂದ ತನ್ನಿರ್ವಾಹಕಂ ಅನ್ಯತ್ ಕಲ್ಪನೀಯಂ. ಈ ಎಲ್ಲ ನೈಸರ್ಗಿಕ ವಿದ್ಯಮಾನಗಳನ್ನು ಮ್ಯಾನೇಜ್ ಮಾಡಬಲ್ಲಂಥ ಒಂದು ಈಶ್ವರನನ್ನ ಕಾಲ, ಅದೃಷ್ಟ ಇತ್ಯಾದಿಗಳನ್ನು ಒಪ್ಪಬೇಕು ಅಂತ ಬಂದಿದೆ. ಆದ್ದರಿಂದ ಜೀವದ್ದಶಾಯಾಮ್ ಅನ್ನೋದಕ್ಕಿಂತ ಮುಂಚೆ ಏನೋ ಒಂದು ವಾಕ್ಯ ಮಿಸ್ಸಿಂಗ್ ಇದೆ. ಅದೇನು ಅಂತ ನಮಗೂ ಗೊತ್ತಾಗೋದಿಲ್ಲ. ಅಂತೂ ಈಗ ಸದ್ಯ ನಮಗೇನು ತಿಳಿತೋ ಅದನ್ನು ಹೇಳಿದ್ದೇನೆ. ಏನೇ ಇದ್ರೂ ಅದರ ಭಾವಾರ್ಥ ಅಂತೂ ನಮಗೆ ಗೊತ್ತಾಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಅದರಿಂದ ಅಲ್ಲೊಂದು ನಿಮ್ಮ ಪುಸ್ತಕಗಳಲ್ಲಿ ಜೀವದ್ದಶಾಯಾಮ್ ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು. ಯಾರು ಮುಂದೆ ಮತ್ತೊಂದು ಯಾವ್ದಾದ್ರು ಪಾಠ ಯಾರಿಗಾರು ಸಿಕ್ಕರೆ ಅವರು ಅದನ್ನು ಸರಿಪಡಿಸ್ಬೋದು. ಇದು ಸೂರ್ಯಕಾಂತದ ಕುರಿತಾಗಿ ಪದ್ಮನಾಭ ತೀರ್ಥರ ಅಭಿಪ್ರಾಯ ಆಯಿತು. ಮುಂದೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಸೂರ್ಯಕಾಂತ ಶಿಲೆ ಅಂದರೆ ಯಾವುದು ಅಂತ ಈಗ ನಾವು ವಿಚಾರ ಮಾಡ್ತಾ ಹೊರಟಾಗ, ಮೈಕಾ ಅಂತೇನು ಕೆಲವು ವಿದ್ಯುತ್ತಿನ ಉಪಕರಣಗಳಲ್ಲಿ ಉಪಯೋಗ ಮಾಡ್ತೀವಿ, ಕಾಗೆ ಬಂಗಾರ ಅಂತ ಅದನ್ನು ಹೇಳ್ತಾರೆ ಅಂತ ನಂಗೆ ನೆನಪು. ಅದನ್ನು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡಿ ಇಟ್ಟರೆ ಅದು ಬೆಂಕಿ ಹೊತ್ತಿಸ್ತದೆ, ಕಾಗದ ಇತ್ಯಾದಿಗಳಿಗೆ ಬೆಂಕಿ ಹೊತ್ಕೊಂಡು ಬಿಡ್ತದೆ ಅಂತ ಹೀಗೆ ಒಬ್ಬರು ಅದ್ರ ಬಗ್ಗೆ ಒಂದು ಪೂರಕವಾದಂಥ ಮಾಹಿತಿಯನ್ನು ಕೊಟ್ಟರು. ಅದನ್ನು ಕೂಡ ಗಮನಿಸ್ಬೋದು. ಅಂತೂ ಸೂರ್ಯಕಾಂತ ಅನ್ನೋದೊಂದು ಉಪಲಕ್ಷಣ ಮಾತ್ರ ಅದು. ಆದ್ದರಿಂದ ನಾವು ಅದೇ ಥರದ್ದು ದುರ್ಬೀನು ಇತ್ಯಾದಿ ಎಲ್ಲ ಬೇರೆ ಬೇರೆ ಸಂಗತಿಗಳನ್ನು ಕೂಡ ನಾವು ಗಮನಿಸಬೇಕು ಅಂತ ಅದರ ತಾತ್ಪರ್ಯ. ಇದು
ಪದ್ಮನಾಭತೀರ್ಥರ ಪ್ರಕಾರ ಆಯಿತು. ತತ್ವಪ್ರದೀಪದಲ್ಲಿ ಏವಂ ಸೂರ್ಯಕಾಂತಿ ಅಪಿ ಊಹನೀಯಂ ಅಂತ ಒಂದೇ ಮಾತಿನಿಂದ ಹೇಳಿಬಿಟ್ಟಿದ್ದಾರೆ. ಸೂರ್ಯಕಾಂತ ಶಿಲೆಯ ಬಗ್ಗೆನೂ ಕೂಡ ನಾವು ಹೀಗೆ ಆಲೋಚನೆ ಮಾಡಬೇಕು. ಅಲ್ಲೂ ಕೂಡ ಈ ಪ್ರೇರಕವಾದಂತಹ ಈಶ್ವರ ಇದ್ದಾನೆ ಒಬ್ಬ. ನಚ ಏತಾದೃಶಿ ವಸ್ತುಶಕ್ತಿ ಸರ್ವಶಕ್ತಿ ಈಶ್ವರ ಮಂತರೇಣ ಪ್ರತಿನಿಯಮ ಅರ್ಹತಿ ಅಂತ ಬಂದಿದೆಯಲ್ಲ ಹಿಂದೆ. ಎಲ್ಲಾ ಜಡಗಳಲ್ಲೂ ಇಂಥ ಶಕ್ತಿ ಇಲ್ವಲ್ಲ, ಅದು ಕೆಲವೇ ಜಡಗಳಿಗೆ ಇದೆ. ಅಲ್ಲಿಂದ ಅದು ಹೇಗೆ ಬಂತು? ಅದೆಲ್ಲ ಸರ್ವಶಕ್ತನಾದ ಈಶ್ವರ ಒಂದೊಂದಕ್ಕೆ ಒಂದೊಂದನ್ನು ಕೊಟ್ಟಿದ್ದಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಯಾವುದೇ ವಸ್ತು, ಕಾಲ, ದ್ರವ್ಯಂ ಕರ್ಮಚ ಅದರ ಕರ್ಮ ಅಂತ ಚಟುವಟಿಕೆಗಳು, ಸ್ವಭಾವ ಜಡ ಮತ್ತು ಚೇತನದ ಸ್ವಭಾವ, ಜೀವ ಎಲ್ಲವೂ ಭಗವಂತನ ಅನುಗ್ರಹದಿಂದ ಇದೆ. ಅವನು ಹೀಗಿರಬೇಕು ಅಂತ ಆಲೋಚನೆ ಮಾಡಿರೋದ್ರಿಂದ ಇದೆ. ನ ಸಂತಿ ಯದುಪೇಕ್ಷಯ. ಅವನು ಆ ಥರ ಇರಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲದೆ ಹೋದರೆ, ಅವನ ಅಪೇಕ್ಷೆ ತಪ್ಪಿ ಹೋದರೆ ಅವಾಗ ಅದು ಹಾಗೆ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಏವಂ ಸೂರ್ಯಕಾಂತೇಪಿ ಊಹನೀಯಂ ಅಂತ ಅದಕ್ಕೆ ಅಲ್ಲಿ ಬಂದಿರೋದು. ಮುಂದೆ ಸೂರ್ಯಕಾಂತೇನ ಅಗ್ನಿರ್ಜಾಯತೆ ತತ್ವಪ್ರಕಾಶ ಜಯತೀರ್ಥರ ವಾಕ್ಯದಲ್ಲಿ ಸೂರ್ಯಕಾಂತದಿಂದ ಅಗ್ನಿ ಹುಟ್ಟುತ್ತದೆ. ನಚಾಸೌ ಶಕ್ತಿ ಅಚೇತನೇ ಯುಕ್ತ. ಅಚೇತನಗಳಲ್ಲಿ ಈ ಶಕ್ತಿ ಅಂತಂದು ಎಲ್ಲಿಯೂ ಕಂಡಿಲ್ಲ. ಅದು ಚೇತನಗಳಲ್ಲಿ ಎಲ್ಲ ಕಡೆನೂ ಬಂದಿಲ್ಲ. ಆದ್ದರಿಂದ ಅದನ್ನ ನಿಯಾಮಕನಾದಂಥ ಒಬ್ಬ ಈಶ್ವರನನ್ನ ಅಲ್ಲಿ ಒಪ್ಪಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗಿದಾಯಿತು. ಇನ್ನು ಜಗನ್ನಾಥೇತಿಗಳ ಮಾತಿನಲ್ಲಿ ಇದೇ ವಿಚಾರ ನಾವು ಗಮನಿಸಬೇಕು. ಸೂರ್ಯಕಾಂತಾಖ್ಯ ಶಿಲಾವಿಶೇಷೇಣ ಅಗ್ನಿ ಜಾಯತೆ. ನೋಡಿ, ಈ ಸೂರ್ಯಕಾಂತ ಎಂಬ ಶಿಲಾವಿಶೇಷ, ಅದೊಂದು ಶಿಲಾ ಅಂತ ಇವರು ಹೇಳಿದ್ದಾರೆ. ನೀವು ಮೈಕಾ ಅಂತ ಅನ್ನೋದ್ರಿಂದ ಅದೊಂದು ರೀತಿಯಾದ ಲೋಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇನೇ ಇಲ್ಲ, ಅದು ಒಂದು ಲೋಹವೇ ಆದರೂ ಕೂಡ ಮಣ್ಣು ಮತ್ತು ಕಲ್ಲುಗಳ ಅದಿರಿನಲ್ಲೇ ಅದು ಸಿಗೋದ್ರಿಂದ ಅದು ಒಂದು ರೀತಿ ಲೋಹವೇ. ಸರಿ, ಸೂರ್ಯಕಾಂತ ಶಿಲಾ, ಚಂದ್ರಕಾಂತ ಶಿಲಾ ಅಂತ ನಾವು ಮೊದಲಿಂದ ಕೇಳ್ತಾ ಬಂದಿದ್ದೇವೆ. ಚಂದ್ರಕಾಂತ ಶಿಲೆಯನ್ನು ಕೈಯಲ್ಲಿ ಇಟ್ಕೊಂಡು ಅಗ್ನಿ ಮುಟ್ಟಿದ್ರೆ ಅಗ್ನಿ ಸುಡೋದೇ ಇಲ್ವಂತೆ. ಹಾಗೆ ಸೂರ್ಯಕಾಂತ ಮಣಿ ಅನ್ನೋದು ಅಗ್ನಿಯನ್ನು ಉದ್ದೀಪಿಸ್ತದಂತೆ. ಹೀಗೆ ನಾವು ಅದನ್ನು ಮೊದಲಿಂದ ಕೂಡ ಕೇಳಿದ್ದೇವೆ. ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಅಗ್ನಿ ಜಾಯತೆ ರಚ ಅಸೌ ಶಕ್ತಿ ಅಚೇತನಯುಕ್ತ. ಅಚೇತನದಲ್ಲಿ ಇಂಥ ಶಕ್ತಿ ಬಂತು ಹೇಗೆ? ಆದ್ದರಿಂದ ಅಚೇತನಗಳಲ್ಲಿ ಬರಲಿಲ್ಲ, ಮತ್ತು ಎಲ್ಲ ಅಚೇತನಗಳಲ್ಲಿಯೂ ಬರಲಿಲ್ಲ. ಆದ್ದರಿಂದ ಕೆಲವೇ ಅಚೇತನಗಳಿಗೆ ಇದನ್ನು ಕೊಟ್ಟಿದ್ದಾನೆ. ಅವನು ಯಾರು? ಭಗವಂತ. ತತ್ ಪ್ರೇರಕ ಈಶ್ವರ ಅದೃಷ್ಟ ಸಿದ್ಧಿ ಅಂತಿಷ್ಟು ವಿಚಾರ ಇದಾಯಿತು. ಸೂರ್ಯಕಾಂತ ಅಂತಾಯಿತು. ಮುಂದೆ ಅಂಬುಭಕ್ಷಣ ಅಂತಿದೆ. ಆ ಅಂಬುಭಕ್ಷಣ ಅಂತನ್ನೋದೇನಿದೆ, ಜೀವದಶಾಯಾಮ್ ತನ್ನಿರ್ವಾಹಕ ಮನ್ಯತ್ ಕಲ್ಪನೀಯಂ ಅಂತ ಪದ್ಮನಾಭತೀರ್ಥರ ಮಾತನಲ್ಲಿ ಏನಿದೆ, ಅಲ್ಲೆಲ್ಲೋ ಅದು ಕಂಡು ಬಂದಿದೆ. ಸ್ವಲ್ಪ ಅಲ್ಲೆಲ್ಲ ವಾಕ್ಯಗಳು ಹಿಂದೆ ಮುಂದಾಗಿದೆ. ಆದ್ದರಿಂದ ನಾವೇ ಅದನ್ನು ಅವರ ಅರ್ಥ ಏನು ಅಂತ ಊಹಿಸ್ಕೋಬೇಕಷ್ಟೆ. ಅದು ಇಲ್ಲಿ ಈಗ ತತ್ವಪ್ರಕಾಶಿಕಾದಲ್ಲಿ ಅದನ್ನು ನಾವು ಗಮನಿಸೋಣ. ಧೂಮಾಧಿವಾಸನ ಜಾತಿ ಸ್ಮೃತಿ ಅಂಬುಭಕ್ಷಣಾತ್ ತೃಷ್ಣಾನಾಶ ಇತ್ಯೇತತ್ ನ ಪ್ರತ್ಯಕ್ಷಂ. ಈಗ ನೀರು ಕುಡಿದ್ರಿಂದ ಬಾಯಾರಿಕೆ ಹೋಗ್ತದಲ್ಲ, ಅದು ಇತ್ಯೇತತ್ ನ ಪ್ರತ್ಯಕ್ಷಂ. ಬಾಯಾರಿಕೆ ಹೋಗ್ತದೆ ಅಂತ ಅನ್ನೋದು ಪ್ರತ್ಯಕ್ಷ ಅಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಅದನ್ನು ಸ್ವಲ್ಪ ವಿವರಿಸೋಣ. ಇದಾಗಲಿ, ಇದು ಮುಗಿದ ಕೂಡಲೇ ಅದನ್ನು ಹೇಳ್ತೇನೆ ಅದ್ರ ಬಗ್ಗೆ ವಿಚಾರ. ನಚ ಮೃತ ಶರೀರೇ ಪಾತ್ರಾಂತರೇವ ನಿಹಿತಂ ತತ್ಪಚ್ಯತೆ. ಸತ್ತು ಹೋದ ಶರೀರಕ್ಕೆ ನೀರು ಕುಡಿಸಿದರೆ ಆ ನೀರೇನು ಒಳಗೆ ಹೋಗಿ ಪಚನ ಆಗೋದಿಲ್ಲ. ಅಥವಾ ಯಾವುದೋ ಒಂದು ಸ್ಟೀಲಿಂದೋ ಕಬ್ಬಿಣದ್ದೋ ಅಥವಾ ಮಣ್ಣಿಂದೋ ಪಾತ್ರೆಯಲ್ಲಿ ಹಾಕಿಟ್ರು ಆ ನೀರೇನು ಪಚನ ಹೊಂದೋದಿಲ್ಲ. ಜೀವಶರೀರೇ ಕಸ್ಯಚಿದೇವ. ಬದುಕಿರುವ ಶರೀರಗಳಿಗೆ ನೀರು ಕುಡಿಸಿದರೆ ಅಲ್ಲಿ ಪಚನ ಆಗ್ತದೆ, ನೀರಡಿಕೆ ಹೋಗ್ತದೆ. ಅದು ಕೂಡ ಎಲ್ಲರಿಗೂ ಅಲ್ಲ ಅಂತಿಷ್ಟು ವಿಚಾರ ಅಲ್ಲಿದೆ. ಇಲ್ಲಿ ಅಂಬುಭಕ್ಷಣ ತೃಷ್ಣಾನಾಶ ಇತ್ಯೇತತ್ ನ ಪ್ರತ್ಯಕ್ಷಂ ಅಂತ ಹೇಳಿದ್ದಾರೆ. ನೀರು ಕುಡಿದಾಗ ನೀರಡಿಕೆ ಹೋಗ್ತದೆ ಅಂತ ಅನ್ನೋದು ಪ್ರತ್ಯಕ್ಷ ಅಲ್ಲ ಅಂತ. ಅದು ಅದರ ಅಭಿಪ್ರಾಯ ಹೀಗೆ ಅವ್ರದ್ದು. ನೀರಡಿಕೆ ಹೋಗ್ತದೆ ಅಂತ ಅನ್ನೋದು ನಮಗೆ ಪ್ರತ್ಯಕ್ಷ ಸಿದ್ಧನೆ. ನಾನು ನೀರು ಕುಡಿದಾಗ ನನಗೂ ನೀರಡಿಕೆ ಹೋಗಿದೆ, ನೀವೆಲ್ಲ ನೀರು ಕುಡಿದಾಗ ನಿಮಗೂ ಕೂಡ ನೀರಡಿಕೆ ಹೋಗಿದೆ, ಅದು ಪ್ರತ್ಯಕ್ಷ ಸಿದ್ಧನೆ. ಆದರೆ ಅದು ಹೇಗೆ ವರ್ಕ್ ಮಾಡ್ತದೆ ಅಂತ ಅನ್ನೋದು, ಅದರ ಹಿಂದಿನ ಮೆಕ್ಯಾನಿಸಮ್
ಅದನ್ನು ಪ್ರತ್ಯಕ್ಷ ಸಿದ್ಧ ಅಂತ ಅರ್ಥ, ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತ ಅರ್ಥ. ನೀರಡಿಕೆ ಹೋಗ್ತದೆ ಅನ್ನೋದು ಎಲ್ಲರಿಗೂ ಅನುಭವ ಸಿದ್ಧ ಇದ್ದೇ ಇದೆಯಲ್ಲ, ಅದನ್ನು ಯಾರು ಅಲ್ಲಗಳಿಗೆ ಹೊರಟಿಲ್ಲ. ಅಲ್ಲಿರುವ ಕಾರ್ಯಕಾರಣ ಭಾವ ಅದು ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತ ಅವರ ತಾತ್ಪರ್ಯ. ಇನ್ನು ನಚ ಮೃತ ಶರೀರೇ ಪಾತ್ರಾಂತರ್ಯವ ನಿಹಿತಂ ತತ್ ಪಚ್ಯತೆ. ತತ್ ಅಂದ್ರೆ ನೀರು. ಸತ್ತು ಹೋದ ಶರೀರದಲ್ಲಾದರೆ ಒಂದು ಜಡವಾದ ಪಾತ್ರೆಯಲ್ಲಾಗಲಿ ನೀರನ್ನು ಹಾಕಿಟ್ರೆ ಆ ನೀರು ಪಚನ ಆಗೋದಿಲ್ಲ ಅಂತದೆ. ನೀರು ಪಚನ ಆಗೋದು ಅಂದ್ರೆ ಏನು? ತುಂಬ ವಿಚಿತ್ರವಾಗಿದೆ. ನನಗೂ ಮೊದಲು ಆಶ್ಚರ್ಯವಾಗಿ ಕಾಣಿಸ್ತು. ಪಚನ ಆಗೋದು ಅಂದ್ರೆ ಬೇರೆ ಏನಲ್ಲ, ನೀರು ನಾವು ಬಾಯಿಂದ ಕುಡಿದಾಗ ಅದು ಯಾವುದ್ಯಾವುದೋ ಕೆಲವು ದೇಹದ ಒಳಗಿರುವಂಥ ಅಂಗಾಂಗಗಳ ಮೂಲಕ ಹಾಯ್ದು ಅಲ್ಲಿ ಎಲ್ಲೆಲ್ಲಿ ಆಹಾರಕ್ಕೆ ಮತ್ತು ದೇಹದ ಉಳಿದೆಲ್ಲ ಭಾಗಗಳಿಗೆ ಅದನ್ನು ಸಪ್ಲೈ ಮಾಡಿ ಕೊನೆಗೆ ಅದು ಮೂತ್ರದ್ವಾರದ ಮೂಲಕ ಹೊರಗೆ ಬರಬೇಕು. ಇನ್ನು ಆ ನೀರಿನಿಂದ ಉಪಯೋಗ ಇಲ್ಲ ಅಂತ ಆದಾಗ ಕಶ್ಮಲಗಳನ್ನೆಲ್ಲ ತೊಗೊಂಡು ಅದು ಹೊರಗೆ ಬರಬೇಕು. ಅದರಿಂದ ಪಚ್ಯತೆ ಅಂದರೆ ಇದಷ್ಟೇ ಅರ್ಥ. ಅನ್ನ ಪಚನ ಆಗುವಂತೆ ಅನ್ನದ ಜೊತೆಗೆ ಒಂದು ಪಿತ್ತರಸ ಸೇರ್ಕೋತದೆ, ಅದು ಡೈಜೆಸ್ಟ್ ಆಗ್ತದೆ, ಆಮೇಲೆ ಅದು ರಕ್ತಕ್ಕೆ ಹೋಗ್ತದೆ ಅಂತ ಹೀಗೆಲ್ಲ ಇದೆಯಲ್ಲ. ಅನ್ನ ಆಹಾರ ಮೊದಲಾದದ್ದು ಪಚನ ಆಗುವಂತೆ ನೀರು ಪಚನ ಆಗುವುದು ಅಂತ ಅರ್ಥ ಅಲ್ಲ. ಆದರೆ ನೀರು ಕೂಡ ಒಂದಲ್ಲ ಒಂದು ರೀತಿಯಾದ ರಾಸಾಯನಿಕ ಕ್ರಿಯೆಗೆ ನಮ್ಮ ದೇಹದಲ್ಲಿ ಒಳಗಾಗ್ತದೆ ಅಂತಲೇ ಹೇಳಬೇಕು. ನೀವು ವೈದ್ಯರಾದವರು ಅದನ್ನು ಸ್ಪಷ್ಟಪಡಿಸ್ಬೇಕು. ಒಂದು ಪೈಪ್ನಲ್ಲಿ ನೀರು ಹೋದಂತೆ ನಮ್ಮ ದೇಹದೊಳಗೆ ನೀರು ಹೋಗೋದಲ್ವಲ್ಲ. ಪೈಪ್ನಲ್ಲಿ ನೀರು ಹೋದ್ರೆ ಸುಮ್ಮನೆ ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ತದೆ ಅಷ್ಟೇ. ಆ ಪೈಪಿಗೆ ಏನು ನೀರಿನ ಅಗತ್ಯ ಇರೋದಿಲ್ಲ. ಈ ತುದಿಯಿಂದ ನೀರು ಹಾಯಿಸಿದ್ರೆ ಅದು ಎಲ್ಲಿ ಹೋಗಬೇಕೋ ಅಲ್ಲಿಗೆ ಹೋಗ್ತದೆ, ಅಲ್ಲಿ ಮಾತ್ರ ನೀರಿನ ಅಗತ್ಯ ಇರ್ತದೆ. ಹಾಗಲ್ಲ, ನಮ್ಮದು ಮಾತ್ರ ಹಾಗಲ್ಲ. ದೇಹದೊಳಗೆ ನೀರು ಹೋದಾಗ ಗಂಟಲಿನಿಂದ ಆರಂಭಿಸಿ ಇಡೀ ದೇಹಕ್ಕೆಲ್ಲ ಅದಕ್ಕೆ ಏನೇನಾಗಬೇಕು, ಎಲ್ಲೆಲ್ಲಿ ತೇವಾಂಶ ಸಿಕ್ಕು ದೇಹಕ್ಕೊಂದು ಚೈತನ್ಯ ಬರಬೇಕು, ಆಹಾರದ ಅಂಶಗಳಿಗೆ ನೀರು ಹೋಗಬೇಕು, ರಕ್ತಕ್ಕೆ ಹೋಗಬೇಕು, ಎಲ್ಲ ಕಡೆ ಹೀಗೆ ನೀರು ತನ್ನ ಕೆಲಸ ಮಾಡಿಯೇ ಆಮೇಲೆ ಅದು ಮೂತ್ರವಾಗಿ ಕಶ್ಮಲಗಳನ್ನು ತಗೊಂಡು ಮೂತ್ರವಾಗಿ ಹೊರಗೆ ಹೋಗ್ತದೆ. ಮತ್ತು ನಮ್ಮ ಶರೀರದಲ್ಲಿ ನೀರಿನ ಅಂಶವೇ ಬಹಳ ಇವತ್ತು ಕೂಡ. ಅದರಿಂದ ಪಚ್ಯತೆ ಅಂದರೆ ಅನ್ನದಂತೆ ಪಚನ ಆಗುವುದು ಅಂತ ತಿಳ್ಕೋಬಾರದು. ಆದರೆ ನೀರಿಗೂ ಕೂಡ ಅದರದೇ ಆದ ಒಂದು ಪಚನ ಪ್ರಕ್ರಿಯೆ ಇದೆ ಅಂತ ಅದನ್ನು ನಾವು ತಿಳ್ಕೋಬೇಕು. ಎಲ್ಲರೂ ಕೂಡ ಈ ಪಚ್ಯತೆ ಅನ್ನೋ ಶಬ್ದವನ್ನೇ ಬಳಕೆ ಮಾಡಿದ್ದಾರೆ. ಅದೊಂದು ಯಾವುದೋ ಟಿಪ್ಪಣಿಯಲ್ಲಿ ಪಚನ ಆಗದೆ ಹೋದರೆ ಅದು ನಮಗೆ ತೃಷ್ಣಾನಾಶವೇ ಆಗೋದಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಪಚನಾನಂತರಮೇವ ತೃಷ್ಣಾ ನಿವೃತ್ತಿ ಇತಿ ಭಾವ ಅಂತ ವಾಕ್ಯಾರ್ಥ ಮಂಜರಿ ಅಂತ ಟಿಪ್ಪಣಿ 265ನೇ ಪುಟದಲ್ಲಿ. ಪಚನ ಆದಮೇಲೆ ನೀರು ಸುಮ್ಮನೆ ನೀವು ಬಾಯಿಯೊಳಗೆ ಹೋದ ಕೂಡಲೇ ನಿಮಗೆ ನೀರಡಿಕೆ ಹೋಗೋದಿಲ್ಲ. ಪಚನಾನಂತರ ಅದು ಪಚನ ಆಗಬೇಕು, ಕೆಲವು ಪ್ರಕ್ರಿಯೆಗಳಿಗೆ ಅದು ಒಳಗಾಗಬೇಕು, ಆವಾಗಲೇ ನಿಮ್ಮ ನೀರಡಿಕೆ ಹೋಗೋದು ಅಂತ ಅದರ ತಾತ್ಪರ್ಯ ಆಗ್ತದೆ. ಎಲ್ಲರೂ ಕೂಡ ಈ ಪಚನ ಅಂತಲೇ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಇದನ್ನು ನಾನು ಹೇಳಬೇಕಾಯ್ತು. ಆಮೇಲೆ ಮೃತ ಶರೀರೇ ಪಾತ್ರಾಂತರೇವ, ಸರಿ ಅದಂತೂ ಗೊತ್ತಾಯ್ತು. ಸತ್ತು ಹೋದ ಶರೀರಕ್ಕೆ ನೀರು ಕುಡಿಸಿದ್ರೆ ಪಾತ್ರೆಯಲ್ಲಿ ನೀರು ಹಾಕಿದರೆ ಅಂಥ ಪ್ರಕ್ರಿಯೆ ಆಗೋದಿಲ್ಲ. ಜೀವತ್ ಶರೀರೇಪಿ ಕಸ್ಯಚಿದೇವ, ಬದುಕಿರುವ ವ್ಯಕ್ತಿಗಳಿಗೂ ಕೂಡ ಅವರೊಂದು ರೋಗಿಷ್ಠರಾಗಿದ್ದರೆ ಅನ್ನೋ ಮಾತು ಅದೇ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ 265ನೇ ಪುಟದಲ್ಲಿದೆ. ವ್ಯಾಧಿ ವಿಶೇಷ ವಿಶಿಷ್ಟಾನಾಂ ತಥಾ ದರ್ಶನಾದಿತ್ಯ ಭಾವ. ಬದುಕಿರುವ ಎಲ್ಲ ಶರೀರಗಳಿಗೂ ಕೂಡ ನೀವು ನೀರು ಕುಡಿಸಿದ್ರು ಅವ್ರಿಗೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಕೆಲವರಿಗೆ ನೀರೇ ಅದು ಬೇಡ ಅಂತ ಕಾಣಿಸ್ತದೆ. ಆದ್ದರಿಂದ ಬದುಕಿರುವ ಎಲ್ಲ ಶರೀರಗಳಿಗೂ ಕೂಡ ನೀರಿನ ಉಪಯೋಗ ಏನೂ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಜೀವವತ್ ಸರ್ವ ಶರೀರ ಅಂತ ಅಲ್ಲಿರೋ ಟಿಪ್ಪಣಿಯಲ್ಲಿದೆ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದು ಅಂತೂ ಅದನ್ನು ನೀವು ಆ ವಾಕ್ಯ ಗಮನಿಸಬೇಕು. ಜಯತೀರ್ಥನ ಮಾತಿನಲ್ಲಿ ಅಂಬುಭಕ್ಷಣೇನ ತೃಷ್ಣಾನೇ ವರ್ತತೆ, ನೀರು ಕುಡಿದಾಗ ನೀರಡಿಕೆ ಹೋಗ್ತದೆ. ನಚತನ್ ಮೃತ ಶರೀರೇ ಪಚ್ಯತೆ, ನೀರು ಸತ್ತು ಹೋದ ಶರೀರದಲ್ಲಿ ಪಚನಕ್ಕೊಳಗಾಗೋದಿಲ್ಲ. ನಚ ಜೀವತ್ ಸರ್ವ ಶರೀರೇಶು, ಬದುಕಿರುವಂಥ ಎಲ್ಲ ಶರೀರಗಳಲ್ಲೂ ಕೂಡ ಆಗೋದಿಲ್ಲ. ಈ ಜೀವತ್ ಸರ್ವ ಶರೀರೇಶು ಅಂತನ್ನೋದನ್ನೇ ಆ ವಾಕ್ಯಾರ್ಥ ಮಂಜರಿಯಲ್ಲಿ ಅವರು ತಗೊಂಡಂತೆ ಕಾಣಿಸ್ತದೆ. ಜೀವವತ್ ಸರ್ವ ಶರೀರೇಶು ಅಂತ ಹೀಗೆ ಅವರು ಪಾಠ ಇಟ್ಕೊಂಡಂತೆ ಕಾಣಿಸ್ತದೆ. ಅಂತೂ ಅಲ್ಲೇನಿದೆ ಅದನ್ನು ಹೇಳಿದ್ದೇನೆ. ಇಲ್ಲಿ ಸ್ವಲ್ಪ ಅಕ್ಷರ ಹೆಚ್ಚು ಕಡಿಮೆ ಇರ್ಬೋದು ನಮ್ಮ ಕಡೆ ಒಂದೊಂದು ಪುಸ್ತಕದಲ್ಲೂ ಕೂಡ. ಮುಂದೆ ಭಾಷ್ಯ ದೀಪಿಕಾದಲ್ಲಿ ಇದೇ ವಿಚಾರ ಹೆಚ್ಚೇನಿಲ್ಲ. ಅಂಬುಭಕ್ಷಣೇನ ಜೀವಶರೀರೇ ಏವ ತೃಷ್ಣಾನಿ ವರ್ತತೆ, ನಚ ಮೃತ ಶರೀರೆ ಪಾತ್ರಾಂತರೇವ ನಿಹಿತಂ ಪಚ್ಯತೆ, ನಾಪಿ ಜೀವತ್ ಸರ್ವ ಶರೀರೇಶು ತಸ್ಮಾದಪಿ ಜೀವೇಶ್ವರಾದಿ ಸಿದ್ಧಿ. ಅಷ್ಟೇ, ಅಲ್ಲೂ ಏನು ಹೆಚ್ಚು ವ್ಯತ್ಯಾಸ ಇಲ್ಲ.
ಜೀವತ್ಸರು ಸೂರ್ಯಕಾಂತ ಅಂಬುಭಕ್ಷಣ. ಮುಂದೆ ಪ್ರೇತ್ಯ ಭೂತಾಪ್ಯಯಶ್ಚೈವ. ಇದು ಭೂತ ಅಪ್ಯಯ ಅಂತಲೇ ಸರಿಯಾದ ಶಬ್ದ. ವೈಷ್ಣವ ಪಾಠದಲ್ಲಿ, ಮಹಾಭಾರತದ ವೈಷ್ಣವ ಪಾಠದಲ್ಲಿ ಪ್ರೇತ್ಯ ಭೂತಾತ್ಯಯಶ್ಚೈವ ನೋಡಿ, ಅದು ಅತಿ ಪ್ಲಸ್ ಅತಿ ಅನ್ನುವ ಉಪಸರ್ಗ ಇಟ್ಕೊಂಡು ಅಯ ಅನ್ನೋ ಧಾತು ಇಟ್ಕೊಂಡು ಅವರು ಹೇಳಿದ್ದು ಆ ವೈಷ್ಣವ ಪಾಠದಲ್ಲಿ. ಆದರೆ ಇಲ್ಲಿ ಅಪಿ ಅನ್ನುವ ಉಪಸರ್ಗ, ಅಪ್ಯಯ. ಈ ಪಾಠ ಸರಿ. ಇದೊಂದು ಅಪ್ಯಯ ಅಂತ ಅನ್ನೋದೊಂದು ಪಾರಿಭಾಷಿಕವಾದ ಶಬ್ದ. ಇದು ಹೋಗಿ ಅಲ್ಲಿ ಸೇರೋದು ಅಂತ ಅರ್ಥ ತೋರಿಸ್ತದೆ. ಸರ್ವಮೂಲದಲ್ಲಿಯೂ ಎಲ್ಲ ಕಡೆಯೂ ಕೂಡ ಅಪ್ಯಯ, ಸ್ವಾಪ್ಯಯ, ಸ್ವಾಪ್ಯಯೋ ಅಂತ ಒಂದು ಸೂತ್ರನೂ ಕೂಡ ಇಲ್ಲಿ ಒಂದು ಕಡೆ ಕಾಣಿಸ್ತದೆ. ಅದರಿಂದ ವೈಷ್ಣವ ಪಾಠದಲ್ಲಿ ಆ ಅಪ್ಯಯ ಅಂತಿರೋದು ಅದು ಉಚಿತ ಅಲ್ಲ. ಭೂತಾತ್ಯಯ ಅಲ್ಲ, ಭೂತಾಪ್ಯಯ. ಪಕಾರ ಆಗಬೇಕು, ತ ಆಗುವುದು ಉಚಿತ ಅಲ್ಲ. ಅಪ್ಯಯೋಯಂ ಸಮುದ್ದಿಷ್ಟ ನ ಸ್ವರೂಪೈಕತಾ ಕ್ವಚಿತ್ ಅಂತ ಹೀಗೆ ಅಪ್ಯಯ ಅನ್ನೋ ಶಬ್ದವನ್ನೇ ಅನೇಕ ಕಡೆ ಶಾಸ್ತ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಪ್ಯಯೋ ನಾಮ ಅವಿಜ್ಞೇಯತ್ವೇನ ಪ್ರವೇಶ. ತನ್ನ ಗುರುತು ಪತ್ತೆ ಯಾವುದನ್ನು ತಿಳಿಸದಂತೆ ಒಂದು ಕಡೆ ಪ್ರವೇಶ ಮಾಡಿಬಿಡೋದು ಅಂತ ಹೀಗೆ ಅಪ್ಯಯ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಅದರಿಂದ ಅಪ್ಯಯ ಅನ್ನೋ ಹೌದು ಸೇರೋದು ಅಂತ ಅರ್ಥ. ನದಿಗಳು ಸೇರೋದು ಅಂತ ಹೀಗೆಲ್ಲ ಅರ್ಥ. ಸ್ವಾಪ್ಯಯ ಅಂತ ಒಂದು ಸೂತ್ರನೂ ಕೂಡ ಆಗಿದೆ. ಅದರಿಂದ ಅಪ್ಯಯ ಅನ್ನೋ ಶಬ್ದವನ್ನು ಇಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮೃತ ಶರೀರಸ್ಯಾಪಿ ಪ್ರೇತ್ಯ ಭೂತಾಪ್ಯಶ್ಚೈವ ಅನ್ನೋದನ್ನ ಪದ್ಮನಾಭ ತೀರ್ಥರು ಹೇಳಿದಂತೆ ಕಾಣಿಸೋದಿಲ್ಲ. ಸ್ವಲ್ಪ ಇಲ್ಲಿ ತಪ್ಪಿ ಹೋಗಿರ್ಬೋದು. ಇಲ್ಲಿ ತತ್ವ ಪ್ರದೀಪದಲ್ಲಿ ನೋಡೋಣ. ಪ್ರೇತ ಶರೀರಂ ಭೂತಾನಿ ಅಪಿ ಏತಿ. ಇಲ್ಲಿ ನೋಡಿ, ಪ್ರೇತ ಶರೀರಂ ಸತ್ತು ಹೋದ ಶರೀರವು, ಪ್ರೇತ ಅನ್ನೋದು ಕೂಡ ಇಲ್ಲಿಂದ ಮೇಲೆ ಹೋದದ್ದು ಅನ್ನೋ ಅರ್ಥವನ್ನೇ ತಿಳಿಸ್ತದೆ. ಅದೊಂದು ಪಾರಿಭಾಷಿಕ ಶಬ್ದ. ಅದು ಭೂತಾನಿ ಅಪ್ಯೇತಿ, ಭೂತಗಳನ್ನು ಹೋಗಿ ಸೇರ್ತದೆ. ಪೃಥ್ವಿ ಅಪ್ಪು ತೇರಿಸು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಸೇರ್ತದೆ. ಪೂರ್ವಂ ನಾಪ್ಯೇತಿ, ಸಾಯುವುದಕ್ಕಿಂತ ಮುಂಚೆ ನಮ್ಮ ಶರೀರ ಅಲ್ಲಿ ಹೋಗೋದಿಲ್ಲ. ಯಸ್ಮಿನ್ ತಿಷ್ಠತಿ ನಾಪ್ಯೇತಿ ಗಚ್ಚತಿ ಅಪ್ಯೇತಿ. ಯಾವ ಒಂದು ಜೀವ ದೇಹದೊಳಗೆ ಇರೋ ತನಕ ನಮ್ಮ ದೇಹ ಆ ಪಂಚಮಹಾಭೂತಗಳಲ್ಲಿ ಸೇರ್ಕೊಳ್ಳೋದಿಲ್ಲ. ಗಚ್ಚತಿ, ಆ ಜೀವ ಹೊರಟೋದ್ರೆ ಅದೆಲ್ಲ ಸತಿ ಸಪ್ತಮಿ ಪ್ರಯೋಗ. ಆವಾಗ ಈ ದೇಹವು ಕೂಡ ಹೊರಟೋಗ್ತದೆ. ಸಹ ದೇಹಾತಿರಿಕ್ತ ಅಸ್ತಿ ಇತಿ ಗಮ್ಯತೆ. ಆದ್ದರಿಂದ ದೇಹಾತಿರಿಕ್ತನಾದ ಒಬ್ಬ ಆತ್ಮ ಅಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ. ನಚ ತಸ್ಯ ಪ್ರೇತಸ್ಯ ದೇಹೇ ಭೂತಾಪ್ಯಯ ಸ್ವಾಧೀನ. ಈಗ ದೇಹದೊಳಗಿರುವಂತಹ ಜೀವ ಇದ್ದಾನಲ್ಲ, ಅವನು ದೇಹದೊಳಗೆ ಇರುವ ತನಕ ತನ್ನ ದೇಹವನ್ನು ಭೂತಗಳಲ್ಲಿ ಲಯ ಮಾಡಿಬಿಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದೇನು ಅವನ ಅಧೀನ ಅಲ್ಲ. ನೀವು ಸಾಯಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ಸಾಯುವುದೇನು ಅಷ್ಟು ಸುಲಭ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೂ ಅನೇಕ ಸಂದರ್ಭದಲ್ಲಿ ಕೈಯಿಂದ ಆಗೋದೇ ಇಲ್ಲ. ಆದ್ರಿಂದ ತನ್ನ ದೇಹವನ್ನು ಕೊಂದುಕೊಂಡು ಅದನ್ನು ಪಂಚಮಹಾಭೂತಗಳಲ್ಲಿ ಲೀನ ಮಾಡಿಬಿಡ್ತೀನಿ ಅಂತ ಅನ್ನೋದು ಆಗುವ ಮಾತಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆಮೇಲೆ ಮರಣೆ ತತ್ವ ಪ್ರಕಾಶಿಕಾದ ವಾಕ್ಯದಲ್ಲಿ ಮರಣೇನ ದೇಹಸ್ಯ ಭೂತೇಶು ಅಪ್ಯಯೋ ಭವತಿ. ಮರಣ ಆದಾಗ ದೇಹ ಅನ್ನೋದು ಭೂತಗಳಲ್ಲಿ ಹೋಗಿ ಸೇರ್ತದೆ. ನೋಡಿ, ಅದನ್ನ ಅಪ್ಯಯ ಅನ್ನೋದನ್ನ ಜಯತೀರ್ಥರು ಭೂತೇಶು ಸಪ್ತಮಿ ಪ್ರಯೋಗ ಮಾಡಿದ್ದಾರೆ. ಭೂತಾನಿ ಅಪ್ಯೇತಿ ಅಂತ ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ ತತ್ವ ಪ್ರದೀಪದಲ್ಲಿ. ಎರಡೂ ಸರಿಯೇ. ಅಲ್ಲಿ ಹೋಗಿ ಸೇರುವುದು, ಅವುಗಳನ್ನ ಎಂಟರ್ ಮಾಡುವುದು ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಭೂತೇಶು ಅಪ್ಯಯೋ ಭವತಿ ನಚ ಜೀವತಃ, ಬದುಕಿದ್ದಾಗ ಅದಾಗೋದಿಲ್ಲ. ನ ಸ್ವೇಚ್ಛ, ನಮ್ಮ ಇಚ್ಛೆ ಪ್ರಕಾರನೂ ಅದಾಗೋದಿಲ್ಲ ಅಂತ ಹೀಗೆ ಇದು ತತ್ವ ಪ್ರಕಾಶಿಕಾದ ಮಾತು. ಇನ್ನು ಭಾಷ್ಯದೀಪಿಕಾದ ಮಾತಿನಲ್ಲಿ ಪ್ರೇತ್ಯ ಇತ್ಯನಂತರಂ ಸ್ಥಿತಸ್ಯ ಇತಿ ಶೇಷ. ಅವರ ಭಾಷ್ಯದ ವಾಕ್ಯಗಳಿಗೆ ಅರ್ಥ ಮಾಡುವಾಗ ಕೆಲವು ಅಧ್ಯಾಹಾರಗಳು ಮಾಡ್ಕೋತಾರೆ. ಅದು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ, ಕೇಳಲಿಕ್ಕೆ. ಪ್ರೇತ್ಯ ಭೂತಾಪ್ಯಶ್ಚೈವ ಅಂತಿದೆಯಲ್ಲ, ಪ್ರೇತ್ಯ ಅನ್ನೋದು ಅದು ಲೆಪ್ರತ್ಯಯ ಅಂತ ಅವ್ಯಯ. ಭೂತಾಪ್ಯಯ ಅನ್ನೋದು ಪ್ರಥಮಾ ವಿಭಕ್ತಿ ಅಂತವಾದ ಶಬ್ದ. ಪ್ರೇತ್ಯ ಅಂದ್ರೆ ಸತ್ತು ಹೋದ ಬಳಿಕ ಅಂತ ಅರ್ಥ. ಬಳಿಕ ಅಂದ್ರೆ ಮುಂದೆ ಏನು? ಸತ್ತು ಹೋದ ಬಳಿಕ ಇರುವಂತಹ ಆ ದೇಹ ಇದೆಯಲ್ಲ ಅಂತ ಹೀಗಾದ್ರ ಅರ್ಥ. ಪ್ರೇತ್ಯ ಜೀವಂ ವಿಹಾಯ ಸ್ಥಿತಸ್ಯ ದೇಹಸ್ಯ. ನೋಡಿ, ಅಂದ್ರೆ ಪ್ರೇತ್ಯ ಅಂದ್ರೆ ಹೀಗರ್ಥ. ಪ್ರೇತ್ಯ ಇಸ್ ಈಕ್ವಲ್ ಟು ಜೀವಂ ವಿಹಾಯ ಸ್ಥಿತಸ್ಯ ದೇಹಸ್ಯ.
ಜೀವನನ್ನು ಕಳೆದುಕೊಂಡು ಇರುವಂತಹ ದೇಹವು ಭೂತಾಪ್ಯಯ ಭೂತೇಶು ಲಯ ಇತ್ಯರ್ಥ. ಭೂತಗಳಲ್ಲಿ ಲಯ ಹೊಂದುತ್ತದಲ್ಲ, ಅದು ಇನ್ನೊಂದು ದೇಹಾತಿರಿಕ್ತವಾದ ಆತ್ಮದ ಅಸ್ತಿತ್ವವನ್ನು ತೋರಿಸ್ತದೆ. ತಥಾಚ ಮರಣೇನ ದೇಹಸ್ಯ ಪೃಥಿವ್ಯಾದಿಷು ಪಂಚಭೂತೇಶು ಲಯೋ ಭವತಿ. ಆದರೆ ನ ಜೀವತಃ, ಬದುಕಿದ್ದಾಗ ಆಗೋದಿಲ್ಲ. ನಚ ಇಚ್ಛೆಯ, ನಮ್ಮ ಇಚ್ಛೆ ಪ್ರಕಾರನೂ ಆಗೋದಿಲ್ಲ. ಆದ್ದರಿಂದ ತನ್ನಿಯಾಮಕ ಈಶ್ವರಾದಿ ಸಿದ್ಧಿ ಅಂತ ಇದು ಭಾಷ್ಯ ದೀಪಿಕಾದ ಮಾತು. ಹೀಗೆ ಪ್ರೇತ್ಯ ಅನ್ನೋ ಲೆಪ್ರತ್ಯ ಅಂತ ಅವೇ ಆದಮೇಲೆ ಸ್ಥಿತ ಅಂತ ಒಂದು ಶಬ್ದ ಇಟ್ಕೊಳ್ಬೇಕು ಅಂತ ಅವ್ರ ತಾತ್ಪರ್ಯ. ಅದು ಇಟ್ಕೊಳ್ಳದೆ ಹೋದ್ರೂ ಅರ್ಥ ಸಿದ್ಧ ಆಗಬಹುದು. ಅದರ ಸ್ಪಷ್ಟತೆಗೋಸ್ಕರ ಸ್ಥಿತ ಅಂತ ಹೀಗೆ ಇಟ್ಕೊಳ್ಳೋದು ಒಂದು ಅರ್ಥ ಇಟ್ಕೋತಾರೆ. ಅಲ್ಲಿಗೆ ಪ್ರೇತ್ಯ ಭೂತಾಪ್ಯಶ್ಚೈವ ಅನ್ನುವಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯ ಕಂಡಿದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.